ಎಲ್ಲ ನನ್ನ ನೆಚ್ಚಿನ ಬಾವಿ ಅಗ್ನಿವೀರರೇ, ಈಗಾಗಲೇ ನಿನ್ನೆ ಮುಂಜಾನೆಯಿಂದ ಸಾಯಂಕಾಲ ಅಲ್ಲ, ರಾತ್ರಿ ತನಕ ನಾನು ಕೂತೀನಿ ರಿಸಲ್ಟ್ ನೋಡಬೇಕಂತೇಳಿ. ರಾತ್ರಿ 12 ತನಕ ಕೂತೀನಿ ರಿಸಲ್ಟ್ ನೋಡ್ಬೇಕಂತೇಳಿ. ಒಟ್ಟು ಟೋಟಲ್ 8 ರಾಜ್ಯದ ರಿಸಲ್ಟನ್ನು ನಿನ್ನೆ ಬಿಟ್ಟರು. 8 ರಾಜ್ಯದ ರಿಸಲ್ಟನ್ನು ಬಿಟ್ಟರು. ಅಂದರೆ ಸುಮಾರು 68 ARಗಳಿಗೆ ಸಂಬಂಧಪಟ್ಟ ಹಾಗೆ ರಿಸಲ್ಟನ್ನು ನಿನ್ನೆ ಬಿಟ್ಟರು. ಆಮೇಲೆ ಪ್ರತಿ ಸಲ ರಿಸಲ್ಟನ್ನು ಯಾವ ರೀತಿ ಬಿಡ್ತಿದ್ರಪ್ಪ ಅಂದ್ರೆ ದಿನಕ್ಕೆ 1, 2, 3 ರಾಜ್ಯಗಳನ್ನ ಮಾತ್ರ ಬಿಡ್ತಾಯಿದ್ರು. ಆದರೆ ಈ ಸಲ ಭಾಳ ಫಾಸ್ಟಾಗಿ ರಿಸಲ್ಟನ್ನು ಬಿಡ್ತಾ ಇದ್ದಾರೆ. ಅದು 8 ರಿಸಲ್ಟನ್ನು ಬಿಟ್ಟರು. ನಮ್ಮ ಕರ್ನಾಟಕ ರಿಸಲ್ಟ್ಗಾಗಿ ನಾನು ರಾತ್ರಿ 12 ತನಕ ಆದೆ. ರಿಸಲ್ಟ್ ಬಂದ ತಕ್ಷಣ ಫಸ್ಟ್ ನಾನು ಬಿಡ್ಬೇಕು ಯೂಟ್ಯೂಬ್ನಾಗ ತೇಕ್ಷಣ. ಆದರೆ ಕೆಲಸ ಆಗಲಿಲ್ಲ ರೀ. ನೋಡಿ 12 ತನಕ ನೋಡಿ ಇನ್ನೇನು ಆಗೋದಿಲ್ಲ ಅಂತೇಳಿ ರಾತ್ರಿ ಹೋಗಿ ಮನೆಗೆ ಹೋಗಿ ಮಲ್ಕೊಂಡು. ಆದ್ದರಿಂದ ವಿದ್ಯಾರ್ಥಿಗಳು ನಿಮ್ಗೆ ಗೊತ್ತಿರಲಿ ಎಲ್ಲರೂ, ಯಾಕಂದ್ರೆ ಭಾಳ ಕಾತುರದಿಂದ ರಿಸಲ್ಟನ್ನು ಕಾಯ್ತಾ ಇದ್ರಿ. ಯಾಕಂದ್ರೆ ಭಾಳಷ್ಟು ಜನ 25 ತಾರೀಕು ಬರ್ತದೆ, 20 ತಾರೀಕು ಹಿಡ್ಕೊಂಡೇ ರಿಸಲ್ಟನ್ನು ಹುಡುಕಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೀವಿ. ಅವ್ರನ್ನ ಕೇಳೋದು, ಆಮೇಲೆ ವೆಬ್ಸೈಟ್ ಹೊಳ್ಳಿ ಓಪನ್ ಮಾಡೋದು, ರಿಸಲ್ಟ್ ಬಿಟ್ಟಾರ ನೋಡೋದು, ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ರಿ. ನಿಮ್ಮ ಆಸೆ ಅಂದರೆ ಇಂಡಿಯನ್ ಆರ್ಮಿ ಸೇರ್ತಕ್ಕಂಥ ನಿಮ್ಮ ಆಸೆ ಈಡೇರಲಿ, ಎಲ್ಲರೂ ಫಿಸಿಕಲಿಗೆ ಸಿಲೆಕ್ಟ್ ಆಗಲಿ ಅಂಥೇಳಿ ಆ ಭಾರತಾಂಬೆ ಹತ್ರ ನಾನು ಬೇಡ್ಕೋತೀನಿ. ಅದೇ ರೀತಿಯಾಗಿ ನಾನು ಇನ್ನೇ ದಿವಸ ವಿಡಿಯೋನ ಬಿಟ್ಟಿದ್ದೆ ಮಧ್ಯಾಹ್ನ, ಬಹುಶಃ ನೀವು ನೋಡಿರ್ಬೋದು ಬಿಟ್ಟಿದ್ದೆ. ಅವಾಗ ಅಂಬೋಲ ಹಿಡ್ಕೊಂಡು ಯಾವುದೋ ಒಂದು 8 ಮಾತ್ರ ಬಿಟ್ಟಿದ್ರು. ಆಮೇಲೆ ಸಾಯಂಕಾಲವರೆಗೆ ಟೋಟಲಾಗಿ 8 ರಾಜ್ಯದನ್ನು ಬಿಟ್ಟರು. ಆಮೇಲೆ ಬಹುಶಃ ರಿಸಲ್ಟ್ ಇವತ್ತು ಬರ್ಬೋದು ಅಥವಾ ನಾಳೆ ಬರ್ಬೋದು ರೀ. ಇವತ್ತು ಅಂತ ಹೇಳಕ್ಕೆ ಬರೋಂಗಿಲ್ಲ. ಆಲ್ ಇಂಡಿಯಾ ಬಿಡ್ತಾ ಇದ್ದಾರೆ, ಇದೊಂದು ಗೊತ್ತಿರಬೇಕು. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ನಿಮ್ಗೆ ಎಲ್ಲರಿಗೂ ಒಂದು ವಿಷಯನ ನಾ ಹೇಳಬೇಕು. ಏನಪ್ಪ ಅಂದ್ರೆ ವೆಬ್ಸೈಟ್ನಾಗ ಬೆಂಗಳೂರು ಯಾರು, ಮಂಗಳೂರು ಯಾರು, ಆಮೇಲೆ ಬೆಳಗಾವಿ ಯಾರು, 3 ARಗಳಿಗೆ ಸಂಬಂಧಪಟ್ಟ ಹಾಗೆ ಜಿಲ್ಲೆಗಳನ್ನು ಚೇಂಜ್ ಮಾಡಿದ ಲಿಸ್ಟ್ ಅದ. ಬಹುಶಃ ನೀವೆಲ್ಲ ನೋಡಿರುತ್ತೆ ಅನ್ಕೋತೀನಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ ನೋಡಿರಿ, ಅಲ್ಲಿ 3 ARಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಜಿಲ್ಲೆಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಆದ್ರೆ ಅದು ಫೈನಲ್ ಅಲ್ಲ. ಮೊದಲು ಏನಿತ್ತು ಅದ ಫೈನಲ್ ರೀ. ನಾ ಬೆಂಗಳೂರು ಯಾರು, ಬೆಳಗಾವಿ ಯಾರು, ಆಮೇಲೆ ಮಂಗಳೂರು ಯಾರು, 3 ARಗಳಿಗೆ ಫೋನ್ ಮಾಡಿ ನಾ ಕೇಳಿದಾಗ ಅವ್ರು ARದವ್ರು ಹೇಳಿದ್ರು ನಮ್ಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಸರ್ ಅಂತ. ಯಾವುದೇ ರೀತಿ ನಮಗೆ ಮಾಹಿತಿ ಬಂದಿಲ್ಲ, ಮೊದಲು ಹೆಂಗೈತಿ ಹಂಗೈತಿ ನಮ್ಮ ತೆಗ್ ಲಿಸ್ಟ್, ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಹೇಳಿದರು. ಇದೊಂದು ನಿಮ್ಗೆ ವಿಷಯ ಗೊತ್ತಿರಲಿ. ಏನಪ್ಪ ಅಂದ್ರೆ ನಮ್ಮ ಬೆಳಗಾವಿ ARದಿಂದ ಈಗಾಗಲೇ ಯಾದಗಿರಿ ಜಿಲ್ಲೆನೇ ಇಲ್ಲ ರೀ. ಬಹುಶಃ ನೀವು ನೋಡಿರ್ಬೇಕು ಅದ್ರಾಗ ವೆಬ್ಸೈಟ್ ಒಳಗೆ ಏನು ಲಿಸ್ಟ್ ಬಿಟ್ಟಾರ, ಅದ್ರಾಗ ಜಿಲ್ಲೆನೇ ಇಲ್ಲ, ಯಾದಗಿರಿ ಜಿಲ್ಲೆನೇ ಇಲ್ಲ. ಅಂದ್ರೆ ಅದು ಅಪ್ಡೇಟ್ ಮಾಡುವಾಗ ಸ್ವಲ್ಪ ಹೆಚ್ಚಕಮ್ಮಾಗಿರ್ತದೆ, ಅದು ಹಂಗೆ ಉಳಿದ್ಬಿಟ್ಟದ. ಈಗ ಮೊದಲು ಇದ್ದಿದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, ಬೆಳಗಾವಿ ARದಿಂದ ಬರ್ತಕ್ಕಂಥ ಜಿಲ್ಲೆಗಳು ಬೀದರ, ಗುಲ್ಬರ್ಗ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಯಾದಗಿರಿ, ಈ 6 ಜಿಲ್ಲೆಗಳು ಬೆಳಗಾವಿ ARಕ್ಕೆ ರೀ. ಮೊದಲೇನು ಹೆಂಗೈತೆ ಹಂಗೈತೆ, ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ. ಈಗ ನಿಮ್ಮ ರಿಸಲ್ಟ್ ಬಂದಮೇಲೆ, ಅಡ್ಮಿಟ್ ಕಾರ್ಡ್ ಬಂದಮೇಲೆ ನಿಮ್ಗೆ ಅದರಲ್ಲಿ ಕೊಡ್ತಾರೆ ಪ್ಲೇಸ್. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಮಂಗಳೂರು ARದಿಂದ 11 ಜಿಲ್ಲೆಗಳು ಬರ್ತಾವೆ. ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಗದಗ, ಚಿಕ್ಕಮಗಳೂರು, ದಾವಣಗೆರೆ, ಬಾಗಲಕೋಟ, ವಿಜಯಪುರ, ಧಾರವಾಡ, ಹಾವೇರಿ, ಇವು 11 ಜಿಲ್ಲೆಗಳು ಮಂಗಳೂರು ARಕ್ಕೆ ಅದಾವೆ. ಅದೇ ರೀತಿಯಾಗಿ ಬೆಂಗಳೂರು ARಗೆ ಸಂಬಂಧಪಟ್ಟ ಹಾಗೆ 13 ಜಿಲ್ಲೆಗಳು ಬರ್ತಾವೆ. ಒಂದು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಚಾಮರಾಜನಗರ, ಚಿತ್ರದುರ್ಗ, ಕೋಲಾರ, ಮಂಡ್ಯ, ಮೈಸೂರು, ತುಮಕೂರು, ಚಿಕ್ಕಬಳ್ಳಾಪುರ, ರಾಮನಗರ, ಕೊಡಗು, ಹಾಸನ, ಒಟ್ಟು 8 ಜಿಲ್ಲೆಗಳದಾವೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ 3 ARಗಳಿಗೆ ಮೊದಲು ಯಾವ ರೀತಿ ಅದ ಅದೇ ರೀತಿನ ಅದ, ಮತ್ತೇನು ಬದಲಾವಣೆ ಇಲ್ಲ. ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಆರ್ಮಿ ಪ್ರಯತ್ನ ಮಾಡೋರಂದ್ರೆ ಬೆಳಗಾವಿ ಜಿಲ್ಲೆ, ಆಮೇಲೆ ಬಾಗಲಕೋಟೆ ಜಿಲ್ಲೆ, ಆಮೇಲೆ ಬಿಜಾಪುರ ಜಿಲ್ಲೆ. ಉಳಿದ ಎಲ್ಲ ಜಿಲ್ಲೆಗಳು ಪ್ರಯತ್ನ ಮಾಡ್ತಾರೆ, ಇಲ್ಲ ಅಂತಲ್ಲ. ಅತಿ ಹೆಚ್ಚಿನ ಸಂಖ್ಯೆ ಯಾವಪ್ಪ ಅಂದ್ರೆ ಇವು 3 ಜಿಲ್ಲೆಗಳು. ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಏನಂದ್ರೆ ದೊಡ್ಡದಾದಂಥ ಜಿಲ್ಲೆ, ಕರ್ನಾಟಕದಾಗ ಹೆಚ್ಚು ತಾಲೂಕುಗಳದಾವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಅಭ್ಯರ್ಥಿಗಳು ಇರ್ತಾರೆ. ಮತ್ತು ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಈಗ ಬಂದ ಲಿಸ್ಟ್ನೇ ಹಂಗೆ ಐತ್ರಿ. 3 ಕೂಡಿ ಒಂದ್ರಾಗ ತೋರಿಸ್ಯಾರ ರೀ. ಹಂಗೆ ಮಾಡಿರಿ ಅಂದ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ಅಲ್ಲಿ ಕಂಟ್ರೋಲ್ ಅಂದ್ರೆ ಅವ್ರು ಮೆರಿಟ್ ಮೇಲೆ ತೊಗೋತಾರೆ ಬಿಡ್ರಿ, ಆದರೂ ಸಹಿತ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಮೊದಲು ಹೆಂಗೈತೆ ಹಂಗೆ ಇದ್ದರೆ ಒಳ್ಳೇದು ರೀ. ಬದಲಾವಣೆ ಆದರೆ ಬೆಳಗಾವಿ ಜಿಲ್ಲೆಯವ್ರಿಗೂ ಪೆಟ್ಟಾಗ್ಬೋದು, ಬಾಗಲಕೋಟೆ, ವಿಜಯಪುರದವ್ರಿಗೂ ಪೆಟ್ಟಾಗ್ಬೋದು. ಅಂದರೆ ಸಂಖ್ಯೆ ನಿಮ್ದು ಹೆಚ್ಚಾತಂದ್ರೆ ಅನಿವಾರ್ಯ ಮೆರಿಟ್ ಪ್ರಕಾರ ಏನು ಮಾಡಬೇಕಾಗ್ತದೆ, ಕಡಿಮೆ ಮಾಡ್ಕೋಬೇಕಾಗ್ತದೆ. ಮೆರಿಟ್ ಹೆಚ್ಚು ನಿಲ್ತದೆ. ಗೊತ್ತಾಗದ್ರಿ ಎಲ್ಲರಿಗೂ? ಆಮೇಲೆ ಇದು ಜಿಲ್ಲೆದಾಯಿತು. ರಿಸಲ್ಟ್ ಸಲುವಾಗಿ ಎಲ್ಲರೂ ನೀವು ಕಾಯ್ತಾ ಇದ್ದೀರಾ. ರಿಸಲ್ಟ್ ಬಹುಶಃ ಇವತ್ತು ಅಥವಾ ನಾಳೆ ರಿಸಲ್ಟ್ ಬರ್ಬೋದು. ಇವತ್ತು ನಾಳೆ ರಿಸಲ್ಟ್ ಬರ್ಬೋದು. ಆದ್ದರಿಂದ ಎಲ್ಲರೂ ಪಾಸ್ ಆಗಲಿ ಅಂತೇಳಿ ನಾನು ಸಹಿತ ಭಾರತಾಂಬೆಯಲ್ಲಿ ಬೇಡ್ಕೋತೀನಿ. ಆಮೇಲೆ ಇನ್ನೊಂದು ವಿಶೇಷಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಸಂಸ್ಥೆಯೊಳಗೆ ನಾವು ಏನು ಮಾಡಿದ್ದೀವಿ ಅಂದ್ರೆ ಈ ಸಲ ಅಗ್ನಿವೀರ ಆರ್ಮಿ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ, ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಒಂದು 100 ಪುರುಷ ಅಭ್ಯರ್ಥಿಗಳಿಗೆ ಮತ್ತು 50
ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡಲಿಕ್ಕೆ ನಾವು ತೀರ್ಮಾನ ತೆಗೆದುಕೊಂಡಿದ್ವಿ. ಅದು ಕಾರ್ಗಿಲ್ ವಿಜಯೋತ್ಸವದ ನಿಮಿತ್ತವಾಗಿ. ಆಮೇಲೆ ಇದರಲ್ಲಿ ಇನ್ನೊಂದು ಪಾಯಿಂಟ್ ಅದ, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ನಮ್ಮ ಸಂಸ್ಥೆಯಲ್ಲಿ ಇರಬೇಕ್ರಿ ಅವ್ರು ಇದ್ದವ್ರಿಗೆ ಮಾತ್ರ ಉಚಿತ ಇರ್ತದೆ. ಊಟ ವಸತಿ ಮತ್ತು ಯೂನಿಫಾರ್ಮ್ ಫೀಸ್. ಊಟ ವಸತಿದು 6,000, ಯೂನಿಫಾರ್ಮ್ದು 1,000 ರೂಪಾಯಿ ಫೀಸ್ ಅದ. 1,100, ಒಟ್ಟು 7,100 ರೂಪಾಯಿ ಫಸ್ಟ್ ತಿಂಗಳು ತುಂಬಬೇಕಾಗ್ತದೆ. 2ನೇ ತಿಂಗಳಿಂದ ಊಟ ವಸತಿದು ಮಾತ್ರ ತಿಂಗಳ 6,000 ತುಂಬ್ಕೋತಗೋದು. ನೀವು ಸಿಲೆಕ್ಷನ್ ಆಗುವವರೆಗೂ ನಮ್ಮ ಸಂಸ್ಥೆಯೊಳಗೆ ಇರ್ಬೋದು. ಅದು ಮೊದಲ ಬಂದ 100 ಅಭ್ಯರ್ಥಿಗಳಿಗೆ, ಪುರುಷ ಅಭ್ಯರ್ಥಿಗಳಿಗೆ 50, ಮಹಿಳಾ ಅಭ್ಯರ್ಥಿಗಳಿಗೆ. ನಿಮ್ಮ ಫ್ರೆಂಡ್ಸ್ ಯಾರಾದರೂ, ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸು ಯಾರಾದ್ರೂ ಹೇಳ್ರಿ. ಯಾಕಂದರೆ ನಮ್ಮ ಸಂಸ್ಥೆ ಈಗಾಗಲೇ ಎಲ್ಲ ಪಾಲಕರ ಆಶೀರ್ವಾದ ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ ಕರ್ನಾಟಕದಲ್ಲಿ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಆದ್ದರಿಂದ ನಿಮ್ಮ ಸಹಕಾರ, ನಿಮ್ಮ ಪ್ರೋತ್ಸಾಹ ಹೀಗೆ ನಮ್ಮ ಸಂಸ್ಥೆ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.